ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನೇ ಬೆತ್ತಲು ಮಾಡಿದಂಥವ್ರು ನೀವು ಬಿಜೆಪಿಯವರು, ನಿಮ್ಮ ಶಾಸಕನಿರುವುದಲ್ಲಿ. ಅಲ್ಲಿಗೆ ಯಾಕೆ ಧರ್ಮಯಾತ್ರೆ ಹೋಗುವುದಿಲ್ಲ? ಬಿಜೆಪಿ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ, ಇಡೀ ಅಲ್ಲಿ ಮೈಸೂರು ಆ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ಕೆಡವಿ 600-700 ವರ್ಷದ ಹಿಂದಿನ ಒಂದು ಇತಿಹಾಸ ಇರುವಂತ ಹನುಮಂತನ ದೇವಸ್ಥಾನವನ್ನು ಕೆಡವಿ ಆ ಮೂರ್ತಿಯನ್ನು ಚರಂಡಿಗೆ ಗಟರಕ್ಕೆ ಕೊಂಡೋಗಿ ಹಾಕಿದ್ರಲ್ಲ, ಆಗ ನಿಮ್ಮ ಧರ್ಮ ಸಂರಕ್ಷಣೆ ಯಾತ್ರೆ ಎಲ್ಲಿಗೆ ಹೋಗಿತ್ತು? ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರಲ್ಲ, ಜೈನರ ಸಂಸ್ಥೆ ಅಂತ ಹೇಳಿ ಯಾರು ಆ ಜಾಗವನ್ನು, ಮಂಜುನಾಥನ ಹೆಸರಲ್ಲಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಯ ಹೆಸರಿಗೆ ಮಾಡಿದ್ದು, ಅದನ್ನು ಜನಗಳಿಗೆ ತಿಳಿಸಿ. ಆ ಅಣ್ಣಪ್ಪನ ಮುಂದೆ, ಮಂಜುನಾಥ ದೇವರ ಮುಂದೆ ಪ್ರಮಾಣ ಮಾಡಿ, ಅಲ್ಲಿ ಏನೇನು ಅಧರ್ಮ ನಡೆದಿದೆ ಅದನ್ನು ಎತ್ತಿ ಹಿಡೀರಿ. ನೀವು ಯಾರ ರಕ್ಷಣೆಗೆ ಬರ್ತಾ ಇದ್ದೀರಿ? ಧರ್ಮಸ್ಥಳಕ್ಕೆ ಏನು ಚ್ಯುತಿ ಆಗಿದೆ? ಆ ದೇವಸ್ಥಾನಕ್ಕೆ ಏನು ತೊಂದರೆ ಆಗಿದೆ? ನಿಮ್ಮವರಿಂದ ತೊಂದರೆ ಆಗಿದ್ದು. ನೀವು ಭಗವಧ್ವಜನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಬಿಜೆಪಿ ಅವರು.